ಪೀಠದಲ್ಲಿ ಲೈಂಗಿಕ ಹಗರಣದ ಸತ್ಯ ಬಯಲಾಗುತ್ತಾ? 3 ಕೋಟಿ ಹನಿ ಟ್ರ್ಯಾಪ್ ಹೊರಬರಬೇಕಾದ್ರೆ ಮಂಪರು ಪರೀಕ್ಷೆ ಅನಿವಾರ್ಯವೇ? ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಇಂದು ಭಾರೀ ವಿವಾದಗಳ ಸುಳಿಯಲ್ಲಿ ಸಿಲುಕಿದೆ. ಪೀಠಾಧಿಪತಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಹಗರಣ, ಹಣದ ಬೇಡಿಕೆ ಮತ್ತು ಪಲಾಯನ ಆರೋಪಗಳು ಇವೆ. ಸ್ವಾಮೀಜಿ ನಿರ್ದೋಷಿಗಳಾದರೆ ಮಂಪರು ಪರೀಕ್ಷೆಗೆ ಒಳಪಡಲಿ ಎಂದು ಪಂಚಮಸಾಲಿ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಅಲ್ರಿ, ಕಾನೂನು ಹೋರಾಟ ಮಾಡ್ಬೇಕಾದ್ರೆ ಒಬ್ಬ ಸ್ವಾಮಿಗಳು ತನ್ನ ಮೇಲೆ ಇದು ಲೈಂಗಿಕ ವಿಡಿಯೋ ಅದಾವು ಬಿಡುಗಡೆ ಮಾಡಬಾರ್ದು ಅಂತಾರಲ್ರಿ. ಇದನ್ನ ಅವ್ರು ತಂದಿರೋ ಉದ್ದೇಶ ಏನು? ನನ್ನ ಮೇಲೆ ಇದು ಬಂದ ನನ್ನ ಸಿಡಿ ಇದು ಬಿಡುಗಡೆ ಮಾಡ್ತಾರ, ಮಾಡಿಸ್ಬಾರ್ದು ಅಂತ ತೊಗೊಂಬಂದಾರ. ಇದನ್ನ ಕೋರ್ಟ್ಲಿಂದ ಸ್ಟೇ. ಇವ್ರ್ಯಾಕೆ ಸ್ಟೇ ತರ್ಬೇಕ್ರಿ? ತಮ್ದು ಉಳಿತಾಯ ಇಲ್ಲ ಅಂದ್ರೆ ಸ್ಟೇ ಯಾಕೆ ತರ್ಬೇಕು ಅದನ್ನ? ಈ ಮಾತು ಸ್ವಾಮಿ ಈ ಆ ಘಟನೆ ಆದಾಲಿಂತ್ರ ನಿಮ್ಮ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಎಂದಾದ್ರೂ ಬಂದಾನನ್ರಿ ಸ್ವಾಮಿ? ಇಷ್ಟೆಲ್ಲ ನಡೆಯಕತ್ರು ಒಂದರ ನಾ ಕ್ಲಾರಿಫಿಕೇಶನ್ ಮಾಡ್ಯಾನ, ಇದು ಸುಳ್ಳು, ಇದು ನಂದು ಇದು ಹಿಂಗಾಗೈತಿ. ನಾನು ಬರೀ ಯಾವುದೋ ಒಂದು ವಿಡಿಯೋ ಮಾಡೋದು ಬಿಡೋದು ತನ್ನ ಹಿಂಬಾಲಕರ ಕಡೆಯಿಂದ. ನಾನು ತೇಜೋವಧಿ ನಡೆದೈತಿ, ನನ್ನ ಇದನ್ನ ಯಾಕ್ರಿ ಯಾಕೆ ಅದಕ್ಕೆ ತೇಜೋವಧಿ ನನ್ನ ಮೇಲೆ ನಾ ಹೋಗಿ ಕೋರ್ಟ್ನ ಸ್ಟೇ ಅದಕ್ಕೆ ತರ್ಬೇಕ್ರಿ? ನಂದು ಏನು ಉಳಿಕಿದ್ರೆ ತರ್ಬೇಕಲ್ಲ ನಾನು. ಇವ್ರೇನು ಯತ್ನಾಳ್ ಹಿಂದೆ ತಾವು ಸ್ಟೇ ತೊಗೊಂಬಂದಿದ್ರಲ್ಲ, ಅದೇ ರೀತಿನ ಸ್ಟೇ ತೊಗೊಂಬಂದಾರ ಇವರು ಸ್ಟೇ ತಂದು ಇಟ್ಕೊಂಡಿದ್ರು. ಆ ರೂಲ್ ಆ ಲೈನ್ ಫಾಲೋ ಮಾಡ್ಯಾರ ಇವರು. ಮಂಪರು ಪರೀಕ್ಷೆ ಅಂದ್ರೆ ಏನು? ಒಬ್ಬ ವ್ಯಕ್ತಿಯನ್ನ ಅರ್ಧಚೇತನ ಸ್ಥಿತಿಗೆ ಕರೆದೊಯ್ದು ಅವರಿಂದ ನಿಜವನ್ನ ಹೊರತೆಗೆಯುವ ಪ್ರಯತ್ನ, ಅಂದ್ರೆ ಸುಳ್ಳು ಹೇಳಲು ಕಷ್ಟವಾಗುವ ಪರಿಸ್ಥಿತಿ. ಈ ಪ್ರಕರಣದಲ್ಲಿ ಮತ್ತೊಂದು ದೊಡ್ಡ ಗೊಂದಲವಿದೆ. ಸ್ವಾಮೀಜಿಯೇ 3 ಕೋಟಿ ರೂಪಾಯಿಯ ಬೇಡಿಕೆ ಇತ್ತು ಅಂತ ಹೇಳಿದ್ದಾರೆ. ಅಲ್ಲ, ಅದು 3 ಕೋಟಿ ಅಲ್ಲ, 11 ಕೋಟಿ ಬೇಡಿಕೆ ಎಂದು ರಾಜಕೀಯ ನಾಯಕರು ಹೇಳ್ತಿದ್ದಾರೆ. ಹಾಗಾದ್ರೆ ಸತ್ಯ ಯಾವುದು? ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಮತ್ತೆ ಮಂಪರು ಪರೀಕ್ಷೆಯೇ ಒಂದು ಮಾರ್ಗ ಎಂದು ಮುಖಂಡರು ಹೇಳ್ತಿದ್ದಾರೆ. 11 ಕೋಟಿ ರೂಪಾಯಿಗಳನ್ನ ಕೇಳಿದ್ದಾರೆ ಒಂದು ಗ್ಯಾಂಗ್ ಅಂತ ಹೇಳಿದ್ರು. ಆ ಮಹಿಳೆ ಆ ಯತ್ನಾಳ್ ಒಂದು ವಿಷಯ ಹೇಳಕ್ ಬಯಸ್ತೇನೆ. 11 ಕೋಟಿ ಕೇಳಿದ್ರು, ಆಮೇಲೆ 3 ಕೋಟಿ ಡೀಲ್ ಆಯ್ತು. ಅಂದ್ರೆ ಬಸವನಗೌಡ ಯತ್ನಾಳರು ಸುಳ್ಳು ಹೇಳಿದ್ರ ಅಂತ. ಎಷ್ಟಕ್ಕೆ ಡೀಲ್ ಅಂತ ಕೇಳ್ರಿ. 3 ಕೋಟಿ 11 ಕೋಟಿ ಇತ್ತು, ಇದು 3 ಕೋಟಿ ಡೀಲ್ ಆಯ್ತು ಅಂತ ಹೇಳಿದ್ರು. ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರು ಇದು ಸುಳ್ಳು ಹೇಳಿದ್ರ? ನಿಜವಾಗಿಯೂ ಹನಿ ಟ್ರ್ಯಾಪ್ ಆಗಿದೆಯೇ ಅಥವಾ ಮತ್ತೇನಾದ್ರೂ ಮರೆಮಾಚುವ ಪ್ರಯತ್ನವೇ? ಆರೋಪಗಳು ಕೇಳಿ ಬಂದ ಕೂಡಲೇ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ರಾಜ್ಯ ಬಿಟ್ಟು ಹೊರಗೆ ಹೋಗಿರುವುದು ಕೂಡ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ನಿರ್ದೋಷಿ ಆಗಿದ್ರೆ ಓಡೋದ್ಯಾಕೆ ಎಂಬ ಪ್ರಶ್ನೆ ಈಗ ಜೋರಾಗಿದೆ. ಸ್ವಾಮಿಗಳು ಏನೂ ಮಾಡಿಲ್ಲ, ಸ್ವಾಮಿಗಳು ಪವಿತ್ರ ಅದಾರ, ಸ್ವಾಮಿಗಳು ಒಳ್ಳೆ ಇದ್ರಲಿಂದ ಬಂದಾರ ಅಂದ್ರೆ ಅವ್ರು ಸ್ಟೇ ಯಾಕೆ ತರಬೇಕ್ರಿ? ತಮ್ಮ ಹುಳುಕಿಲ್ಲ ಅಂದ್ರ ಕೋರ್ಟ್ಲಿಂತ್ರ ಸ್ಟೇ ಯಾಕೆ ತರಬೇಕು? ಮಾಧ್ಯಮದವ್ರ ಮೇಲೆ ಕೇಸ್ ಯಾಕೆ ಮಾಡಬೇಕು? ಭಾರತದಲ್ಲಿ ಮಂಪರು ಪರೀಕ್ಷೆ ಕಡ್ಡಾಯವಲ್ಲ, ವ್ಯಕ್ತಿಯ ಅನುಮತಿ ಬೇಕು, ನ್ಯಾಯಾಲಯದ ಅನುಮತಿಯೂ ಅಗತ್ಯ. ಅಂದ್ರೆ ಸ್ವಾಮೀಜಿ ಒಪ್ಪಿದ್ರೆ ಮಾತ್ರ ಈ ಪರೀಕ್ಷೆ ಸಾಧ್ಯ. ಹಾಗಾದ್ರೆ ಅವರು ಒಪ್ತಾರಾ? ಈ ಪ್ರಕರಣ ಈಗ ಒಂದು ಮಠದ ವಿವಾದವಲ್ಲ, ಇದು ಧಾರ್ಮಿಕ ವ್ಯವಸ್ಥೆಯ ನೈತಿಕತೆಯ ಬಗ್ಗೆ ಪ್ರಶ್ನೆ ಆಗಿದೆ. ಮುಖ್ಯವಾಗಿ ಸತ್ಯ ಹೊರಬರಬೇಕೇ ಅಥವಾ ಮರೆಮಾಚಲ್ಪಡಬೇಕೆ? ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಮಂಪರು ಪರೀಕ್ಷೆ ಬೇಕಾ ಬೇಡವಾ? ಕಾಮೆಂಟ್ನಲ್ಲಿ ತಿಳಿಸಿ, ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.